ಇದೆಲ್ಲಿಗೆ ಬಂದ್ವಿ? ಬಾ. ಕೂಲ್ ಡ್ರಿಂಕ್ಸ್ ಚೆನ್ನಾಗಿತ್ತು ಕಣ್ರು, ಇನ್ನೊಂದು ಸ್ವಲ್ಪ ಕೊಡ್ರು. ಜ್ಯೂಸ್ ಕೊಡ್ರು ಪ್ಲೀಸ್. Don't touch me. Leave. ಯಾಕೆ ನಿಧಿ, ನಾವೆಲ್ಲ ಫ್ರೆಂಡ್ಸ್ ಅಲ್ವಾ? ಫ್ರೆಂಡ್ಸ್ ಅಂದಮೇಲೆ ಇದು ಕಾಮನ್ ಅಲ್ವಾ? ಸುಮ್ಮನಿರು ನಿಧಿ, ಇದೆಲ್ಲ ಕಾಮನ್ ಅಲ್ವಾ? ಸೈಲೆಂಟಾಗಿ ಸಪೋರ್ಟ್ ಮಾಡು, ಇಲ್ಲ ಅಂದ್ರೆ ನಾನು ವೈಲೆಂಟ್ ಆಗಬೇಕಾಗುತ್ತೆ. ನನಗೆ ಹೊಡಿತ್ಯಾ? ನಿಧಿ, ಏಯ್, ಯಾರೋ ಅದು ನನ್ನ ತಂಗಿ ಜೊತೆಗೆ ಮಿಸ್ಬಿಹೇವ್ ಮಾಡಿದ್ದು. ನನ್ನ ಮಕ್ಕಳ ಸಾಯಿಸ್ಬಿಡ್ತೀನಿ. ಮಚ್ಚ, ಜನ ಬರ್ತಿದ್ದಾರೆ, ನಾವಿಲ್ಲಿದ್ರೆ ಡೇಂಜರು. ಇವಳು ರೋಡಲ್ಲಿ ಬಿದ್ದಿದ್ದಾಳೆ ಅಂತ ಸುದ್ದಿ ಆದ್ರೆ ಅಷ್ಟೇ ಸಾಕು, ಇವಳು ಲೈಫ್ ಮುಗ್ದಂಗೆ. ನಡೀರೋ. ಏನಾಯ್ತಪ್ಪ? ಮೇಡಮ್, ಸಿಲಿಂಡರ್ ಖಾಲಿ ಆಗ್ಬಿಡ್ತು ಮೇಡಮ್. ಅಯ್ಯೋ, ಅರ್ಜೆಂಟ್ ಇತ್ತಲ್ಲ, ಏನು ಮಾಡಲಿ? ಮೇಡಮ್, ಬೇರೆ ಆಟೋ ಬರ್ಬೋದು ನೋಡಿ ಮೇಡಮ್. ನಿಧಿ, ಏನಿದೆ? ಅಭಿ, 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 ಏನಾಯ್ತು ಅಭಿ? ಹೇಳು. ಬೇಗ ನಿಧಿನ್ ಕಾರ್ ಹಚ್ಚಿ, ಯಾರಾದ್ರೂ ನೋಡಿದ್ರೆ ಮಾನ ಮರ್ಯಾದೆ ಹೋಗುತ್ತೆ. ನೋಡಿ, ನಿಮಗೆ 10,000 ರೂಪಾಯಿ ಬೇಕಾದ್ರೂ ಕೊಡ್ತೀನಿ. ದಯವಿಟ್ಟು ನಮ್ಮನ್ನ ಮನೆಗೆ ಬಿಡಿ, ನನ್ನ ಕೈ ಡ್ರೈವ್ ಮಾಡಕ್ ಆಗ್ತಿಲ್ಲ. ಅಯ್ಯೋ, ನನಗೆ ಕಾರ್ ಡ್ರೈವಿಂಗ್ ಮಾಡಕ್ ಬರಲ್ಲ ಸರ್. ಮೈ ಗಾಡ್, ನಾನು ಏನ್ ಮಾಡ್ಲಿ ಇವಾಗ? ಥ್ಯಾಂಕ್ಸ್. ನೀವಾ? ಮೊದಲೇ ಹಣೆ ಬರ ಸರಿ ಇಲ್ಲ. ಸೀಟ್ ಬೆಲ್ಟ್ ಹಾಕೊಳಕ್ ಬರ್ದೇ ಇರೋರು ಈ ಸೀಟಲ್ಲಿ ಕೂರದೇ ತಪ್ಪು.
ಶಾರ್ವರಿ ಅವರೇ, ನಿಧಿಗೆ ಏನೂ ಆಗಿಲ್ಲ. ನೀವು ಯೋಚನೆ ಮಾಡಬೇಡಿ. ಅಭಿಯಲ್ಲಿ ಸರಿಯಾದ ಸಮಯಕ್ಕೆ ಹೋಗಿದ್ದು ಒಳ್ಳೇದೇ ಆಯಿತು. ಅಭಿ, ನಿನ್ಗೇನು ಆಗಿಲ್ಲ ತಾನೆ? ನನಗೂ ಸರಿಯಾಗಿ ಏಟ್ ಬಿತ್ತು ಬ್ರೋ. ಈ ಕೈ ಎತ್ತಕ್ಕೆ ಆಗ್ತಿರ್ಲಿಲ್ಲ. ನಿಧಿ ಬೇರೆ ರೋಡಲ್ಲಿ ಬಿದ್ದಿದ್ಲು. ಎಲ್ಲಿ ಪಬ್ಲಿಕ್ ನೋಡಿ ವಿಡಿಯೋ ಮಾಡಿ ಮೀಡಿಯಾದಲ್ಲಿ ಸುದ್ದಿ ಮಾಡಿಬಿಡ್ತಾರೋ ಅಂತ ತುಂಬ ಭಯ ಆಗಿತ್ತು. ಯಾರಾದರೂ ನೋಡ್ಬಿಟ್ರಾ? ಇಲ್ಲ ಚಿಕ್ಕಮ್ಮ, ಯಾರೂ ನೋಡಿಲ್ಲ. ನನಗೂ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ಇವ್ರು ಬಂದು ನಿಧಿನ ಕಾರಲ್ಲಿ ಕೂರಿಸಿ ಇವರೇ ಕಾರ್ ಡ್ರೈವ್ ಮಾಡ್ಕೊಂಬಂದರು. ನೀವ್ಯಾವಾಗ ಡ್ರೈವಿಂಗ್ ಕಲ್ತ್ರಿ? ಅದು ನನಗೆ ಆ ಭಯದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಎನಿವೆ, ನೀವು ನಮ್ಮ ಮನೆ ಮರ್ಯಾದೆ ಕಾಪಾಡಿದ್ರಿ, ನಿಧಿನ ಕಾಪಾಡಿದ್ರಿ. ತುಂಬ ಥ್ಯಾಂಕ್ಸ್. ಈ ವಯಸ್ಸಲ್ಲಿ ಮಕ್ಕಳು ಇದನ್ನೆಲ್ಲ ಮಾಡೋದು ಸಹಜ. ಅವ್ರಿಗೆ ತಪ್ಪಿ ಅದು ಸರಿಯಾದು ಅಂತ ಗೊತ್ತಿರಲ್ಲ. ನಾವು ಅವ್ರನ್ನ ಜೋಪಾನ ಮಾಡಬೇಕು. ಈ ವಿಷಯನ ನಾನು ಯಾರ ಹತ್ರನೂ ಹೇಳಲ್ಲ. ನೀವು ಅಷ್ಟೇ, ಮನೇಲಿ ಈ ವಿಷಯನ ಯಾರ ಹತ್ರನೂ ಚರ್ಚೆ ಮಾಡಬೇಡಿ. ನಿಧಿಗೂ ಮುಜುಗರ ಆಗತ್ತೆ. ನಾನು ಹೇಳಿದ ವ್ಯವಸ್ಥೆ ಎಲ್ಲ ಆಗಿದೆಯಾ? ನೀವು ಹೇಳಿದಾಗೆ ದುಡ್ಡನ್ನೇನೋ ವ್ಯವಸ್ಥೆ ಮಾಡ್ಕೊಂಡು ತಂದಿದ್ದೀವಿ. ಆದರೆ ನಮ್ಮ ಮನೆಯಲ್ಲಿ ನಿಧಿ ತೆಕ್ಕೊಡ್ತೀನಿ ಅಂತ ಹೇಳಿದ್ರಿ ನೀವು. ಹೇಗೆ ನಂಬೋದು ನಿಮ್ಮನ್ನು? ಓಹೋ, ನಿಮಗೆ ನಂಬಿಕೆ ಬರಬೇಕು ಅಷ್ಟೇ ತಾನೇ ಅಲ್ವಾ? ಮತ್ತೆ ನಂಬಿಕೆನೇ ನಾರಾಯಣ, ನಂಬಿಕೆನೇ ನಗ ನಾಣ್ಯ. ಆಯಿತು ಬಿಡಿ, ನಿಮಗೆ ನನ್ನ ಕೈ ಚಳಕೆ ಏನು ಅಂತ ಗೊತ್ತಿಲ್ಲ. ತಗೊಳ್ಳಿ, ಇದನ್ನ ಕತ್ತರಿಸಿ. ಅರಿಶಿನ ಕುಂಕುಮ, ಇದರ್ಥ ಏನು? ಅರಿಶಿನ ಕುಂಕುಮ ಅಂದರೆ ಲಕ್ಷ್ಮೀ ಸಮಾನ. ಆ ಲಕ್ಷ್ಮಿನೇ ನಿಧಿ ರೂಪದಲ್ಲಿ ನಿಮ್ಮ ಮನೇಲಿ ನೆಲೆಸಿದ್ದಾಳೆ. ಇದನ್ನ ನಾನು ಕತ್ತರಿಸಿದ್ದಿದ್ರೆ ಹೀಗಾಗ್ತಿರ್ಲಿಲ್ಲ. ನೀವು ಕತ್ತರಿಸಿರೋದ್ರಿಂದ ಮಹಾಲಕ್ಷ್ಮಿ ನಿಮಗೆ ಸೂಚನೆ ಕೊಡ್ತಿದ್ದಾಳೆ. ಹಾಗಂತೀರ ಗುರುಗಳೇ? ಇನ್ನೂ ನಂಬಿಕೆ ಬಂದಿಲ್ಲ ಅಲ್ವಾ? ತಗೊಳ್ಳಿ ಇದನ್ನ, ಆ ಕಾಯಿನ ಹೊಡೀರಿ. ಇದೇನಿದು? ನನ್ನ ಕೈಗೆ ಬರೀ ಚಿಪ್ ಕೊಟ್ಬಿಟ್ರೆ. ನಂಬಿಕೆ ಇಲ್ಲದೆ ಇದ್ರೆ ಈ ತಾಯಿ ಕಡೆ ಕೊಡೋದು ಇದೇನೆ. ಯೋಚನೆ ಮಾಡಬೇಡಿ, ನಿಮಗೆ ಇದು ಬರೀ ಚಿಪ್ಪಿನ ಹಾಕಿ ಕಾಣ್ತಿದೆ, ನನಗೆ ಇದರಲ್ಲಿ ಕಾಯಿ ಕಾಣಿಸ್ತಿದೆ. ಹೌದಾ? ನಿಮಗೆ ಕಾಣಿಸ್ತಾ ಇದೆಯಾ? ಕೊಡಿ ಇಲ್ಲಿ. ನೋಡಿದ್ರಾ, ನಾನು ಪೂಜೆ ಮಾಡಿದ್ರಿಂದ ಮಂತ್ರಶಕ್ತಿಯಿಂದ ನಿಮಗೆ ಕಾಣುತ್ತೆ ಇದ್ದ ಕಾಯಿ ಈಗ ಕಾಣಿಸ್ತು. ಆ ನಿಧಿನೂ ಅಷ್ಟೇ ಯಾರಿಗೂ ಕಾಣಲ್ಲ. ನಾನು ಹೇಳೋದನ್ನೆಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಕ್ರಮಬದ್ಧವಾಗಿ ಮಾಡಿದ್ರೆ ಕಾಣಿಸುತ್ತೆ. ಇಲ್ಲ ಅಂದರೆ ಗೊತ್ತಾಯ್ತು ಬಿಡಿ, ಚಿಪ್ಪೆ. ಹೇಳಿ ಗುರುಗಳೇ, ನೀವೇನು ಹೇಳಿದ್ರು ನಾವು ಮಾಡ್ತೀವಿ. ನಿಮ್ಮ ಮೇಲೆ ನಮಗೆ ನಂಬಿಕೆ ಬಂದಿದೆ. ಮಾವ, ದುಡ್ಡು ಕೊಟ್ಬಿಡಿ. ನೀವು ನಮ್ಮ ಕೈಗೆ ಚಿಪ್ಪು ಕೊಟ್ಟು ಕಾಯಿ ತೋರಿಸ್ದಾಗಲೇ ನಮಗೆ ನಂಬಿಕೆ ಬಂತು. ತಗೊಳ್ಳಿ ದುಡ್ಡು. ನೀವು ಹೇಳಿದಷ್ಟು ದುಡ್ಡನ್ನ ತರಕ್ಕಾಗಲಿಲ್ಲ, ಅರ್ಧ ಇದೆ. ನಿಧಿ ಸಿಕ್ಕಿದ ಮೇಲೆ ಇನ್ನರ್ಧ ಕೊಡ್ತೀನಿ. ಏನು?
ನಾನು ಕೇಳಿದಷ್ಟು ದುಡ್ಡು ತಂದಿಲ್ವಾ? ಹೀಗಾದರೆ ನಿಧಿ ಸಿಗೋದು ಕಷ್ಟ. ಈ ರೀತಿ ಅಪಚಾರ ಮಾಡಿದ್ರೆ ನಿಧಿ ಸಿಗೋದಿರಲಿ, ನಿಮ್ಮ ಹತ್ರ ಇರೋ ದುಡ್ಡು ಉಳಿಯಲ್ಲ. ಜುಗುತನ ಮಾಡಬೇಕು, ಆದರೆ ಯಾವ ಜಾಗದಲ್ಲಿ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಮಾಡಬೇಕು. ಆಯ್ತಾಯ್ತು, ಕೋಪ ಮಾಡ್ಕೋಬೇಡಿ. ತಗೊಳ್ಳಿ ತಗೊಳ್ಳಿ. ಇದೇ ಮೊದಲನೇ ಸಲ ಇಷ್ಟೊಂದು ದುಡ್ಡನ್ನ ನನ್ನ ಕೈಯಾರೆ ಇನ್ನೊಬ್ರಿಗೆ ಕೊಡ್ತಾ ಇರೋದು. ಅಂದಹಾಗೆ ನಿಧಿ ಎಲ್ಲಿರುತ್ತೆ ಅಂತ ಹೇಳಲೇ ಇಲ್ಲ. ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಿಂದ ಈಶಾನ್ಯಕ್ಕೆ 30 ಹೆಜ್ಜೆ ದೂರ ಹೋಗು. ಅಯ್ಯೋ, 30 ಹೆಜ್ಜೆ ದೂರ ಹೋದ್ರೆ ಮನೆಯಿಂದಾನೇ ಆಚೆ ಹೋಗ್ಬಿಡ್ತೀವಿ. ಸುಮ್ಮನೆ ಕೂತ್ಕೊಳ್ಳಮ್ಮ ನೀನು. ನಿಧಿ ಮನೆ ಒಳಗೆ ಸಿಕ್ಕಿದ್ರೇನು ಹೊರಗೆ ಸಿಕ್ಕಿದ್ರೇನು, ನಿಧಿ ನಿಧಿನೇ ಅಲ್ವಾ ಗುರುಗಳೇ? ಅಮಾವಾಸ್ಯೆ ಕಳೆದು 5ನೇ ರಾತ್ರಿ ಆ ಮಹಾಲಕ್ಷ್ಮಿನ ನೀವು ಹೊರಗೆ ತೆಗಿಬೇಕು. ಆದರೆ ಒಂದು ವಿಷಯ, ನಿಧಿನ ತೆಗೆಯುವಾಗ ನಿಮ್ಮಿಬ್ಬರನ್ನ ಬಿಟ್ಟು ಬೇರೆ ಯಾರೂ ಇರಬಾರ್ದು, ಯಾರು ನೋಡಬಾರ್ದು. ಯಾಕೆಂದ್ರೆ ಆ ನಿಧಿ ಮೊದಲು ನಿಮ್ಮ ಕಣ್ಣಿಗೆ ಬೀಳಬೇಕು. ಬೇರೆಯವ್ರ ಕಣ್ಣಿಗೆ ಬಿದ್ದರೆ ಏನು ಕಾಣಲ್ಲ. ನಿಮಗೆ ತೆಂಗಿನಕಾಯಿ ಕಾಣಿಸ್ಲಿಲ್ವಲ್ಲ ಹಾಗೆ. ಓಹ್, ಅರ್ಥವಾಯ್ತು ಬಿಡಿ. ನೀವು ಹೇಳಿದ್ದು ಚೆನ್ನಾಗಿ ಅರ್ಥ ಆಯ್ತು. ನೀವು ಏನು ಹೇಳಿದ್ರೋ ಹಾಗೆ ಮಾಡಿ. ಆ ನಿಧಿ ಸಿಕ್ಕ ಮೇಲೆ ನೀವೇನು ಮಾಡಬೇಕು ಅಂದರೆ, ಹೌದಾ? ನಿಜವಾಗ್ಲೂ ಅಮ್ಮ ಕಾರ್ ಡ್ರೈವ್ ಮಾಡ್ಕೊಂಡು ಬಂದ್ರಾ? ಪುಣ್ಯ, ನಾನೇ ನೋಡಿದ್ನಲ್ಲ, ನೀಟಾಗಿ ಕಾರ್ ಡ್ರೈವ್ ಮಾಡ್ಕೊಬಂದು ಪಾರ್ಕ್ ಮಾಡಿದ್ರು. ಅದೇನೋ ದೊಡ್ಡ ವಿಷಯನೇ ಅಲ್ಲೋ ಅನ್ನೋ ಹಾಗೆ ಇಳಿದು ಬಂದು ನಿಧಿ ಕೇರ್ ತೊಗೊಂಡ್ರು. ರೀ, ಅಂಬೆಗಾಲಿಡಕ್ಕೂ ಬರ್ದೇ ಇರೋ ಮಗು ಒಂದೇ ಸರಿ ಎದ್ದು ಓಡುತ್ತೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ಮಗುನ ಯಾರು? ಇನ್ಯಾರು? ತುಳಸಿ ಅಮ್ಮ. ಮಗು ಅಲ್ದಿದ್ರು ಮಗುವಿನಂತ ಮನ್ಸಿರೋರು. ಒಟ್ನಲ್ಲಿ ನಮ್ಮಮ್ಮ ಗ್ರೇಟ್. ಏನಂದ್ರೆ? ಒಟ್ನಲ್ಲಿ ನಿಮ್ಮಮ್ಮ ಗ್ರೇಟ್ ಅಂದೆ. ರೀ, ನಿಜವಾಗ್ಲೂ ಈ ಮಾತಾಡ್ತಿರೋದು ನೀವಾ? ಅಮ್ಮ ಡ್ರೈವ್ ಮಾಡಿದ್ರು ಅನ್ನೋದಕ್ಕಿಂತ ನೀವು ಹೀಗೆ ಮಾತಾಡ್ತಿದ್ದೀರಾ ಅನ್ನೋದನ್ನ ನಂಬಕ್ಕಾಗ್ತಿಲ್ಲ. ಒಂದು ವೇಳೆ ನಾನು ಮಾತಾಡಿಲ್ಲ ಅಂದ್ರೂ ಸತ್ಯ ಸುಳ್ಳು ಆಗೋದಿಲ್ಲಲ್ವಾ ಪುಣ್ಯ? ಇರೋ ಸತ್ಯನ ಒಪ್ಕೋಬೇಕು, ಒಳ್ಳೇದನ್ನೇ ಹೊಗಳ್ಬೇಕು. ಅವ್ರ ಈ ಮನೆಗೆ ಬಂದಾಗಿಂದ ಒಂದಲ್ಲ ಒಂದು ವಿಷಯದಲ್ಲಿ ಒಳ್ಳೇದೇ ಮಾಡ್ಕೊ ಬಂದಿದ್ದಾರೆ. ಅವರಿಂದ ಒಂದೊಂದ್ಸಲ ಸಮಸ್ಯೆ ಆಗಿದ್ರು ಅವ್ರ ಉದ್ದೇಶ ಮಾತ್ರ ಒಳ್ಳೇದಾಗಿರ್ತಿತ್ತು. ಒಳ್ಳೆ ಮನಸ್ಸಲ್ಲಿ ಒಳ್ಳೆ ಉದ್ದೇಶ ತಾನೇ ಇರೋಕ್ಕೆ ಸಾಧ್ಯ. ಹೌದು, ಯಾವ ವ್ಯಕ್ತಿ ಯಾವ ಕೆಲಸ ಮಾಡ್ತಿದ್ದಾನೆ ಅನ್ನೋದಕ್ಕಿಂತ ಅವನು ಯಾವ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಿದ್ದಾನೆ ಅನ್ನೋದೇ ಮುಖ್ಯ. ಅವ್ರು ಇದುವರೆಗೂ ಏನೇ ಮಾಡಿದ್ರು ಈ ಮನೆಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದನೇ ಮಾಡಿದ್ದಾರೆ. ಅದಕ್ಕೆ ಬೈ ಹಾರ್ಟ್ ಹೇಳ್ತಿದ್ದೀನಿ, ಅವ್ರು ನಿಜವಾಗ್ಲೂ ಗ್ರೇಟ್. ಅಬ್ಬಾ, ಈ ಥರ ಮಾತುಗಳನ್ನ ನಿಮ್ಮ ಬಾಯಲ್ಲಿ ಕೇಳ್ತಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಸಿಹಿಯಾಗಿರೋ ಜೇನುತುಪ್ಪನ ಕಿವಿಗೆ ಸುರ್ಕೊಂಡಂಗಾಗತ್ತೆ. ಏ ದಡ್ಡಿ, ಕಿವಿಗೆ ನಾಲ್ಗೆ ಇದೆಯಾ ಮಾತು ಸಿಹಿಯಾಗಿದೆ ಅಂತ ಗೊತ್ತಾಗಕ್ಕೆ? ಮನಸ್ಸಿಗೂ ನಾಲ್ಗೆ ಇಲ್ವಲ್ಲ, ಆದರೂ ಸಿಹಿಯಾದ ಮಾತಿಗೆ ಖುಷಿ ಪಡುತ್ತಲ್ಲ. ನೋವಿದೆಯಾ? ಇನ್ನ ಪೇನ್ ಕಿಲ್ಲರ್ ತಗೊಳ್ಳಿಲ್ವಾ? ನಾನೇ ಇದೀನಲ್ಲ ಅವನ ಜೊತೆ, ಹುಷಾರಾಗ್ತಾನೆ ಬಿಡಿ. ನನಗಿಂತ ಪೇನ್ ಕಿಲ್ಲರ್ ಬೇಕೇನೋ? ಇದೆಲ್ಲ ಹೇಗೆ ಸಾಧ್ಯ? ನನಗೀಗ್ಲೂ
ಎಲ್ಲ ಕನ್ಸಲ್ಲಿ ಬಂದು ಹೋದಾಗಿದೆ. ಅಭಿ ನೀನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ಅವ್ರು ನಿಜವಾಗ್ಲೂ ಡ್ರೈವ್ ಮಾಡಿದ್ರ? ಡ್ರೈವಿಂಗ್ ಕಲಿತಾನೆ ಡ್ರೈವ್ ಮಾಡೋಕ್ಕೆ ಹೇಗೆ ಸಾಧ್ಯ? ಅಭಿ ದಡ್ಡನ್ ಹಾಗೆ ಮಾತಾಡಬೇಡ. ಡ್ರೈವಿಂಗ್ ಕಲಿದೆ ಡ್ರೈವಿಂಗ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವರು ಡ್ರೈವಿಂಗ್ ಕಲ್ತಿದ್ದಾರೆ. ಯಾವಾಗ ಕಲ್ತ್ಲು? ಅದು ಅಷ್ಟು ಸ್ಪೀಡಾಗಿ ಡ್ರೈವ್ ಮಾಡಿದ್ಲು ಅಂತಿದ್ಯಾ? ನನಗೇನು ಗೊತ್ತಾಗ್ತಿಲ್ಲ ಚಿಕ್ಕಮ್ಮ. ಅವರು ಡ್ರೈವ್ ಮಾಡಿದ್ದು ನೋಡಿ ನಾನು ಬ್ಲ್ಯಾಂಕ್ ಆಗಿಬಿಟ್ಟೆ. ಆ ಟೈಮಲ್ಲಿ ಅವ್ರು ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದು, ಅಷ್ಟು ಕಾನ್ಫಿಡೆಂಟಾಗಿ ಡ್ರೈವ್ ಮಾಡಿದ್ದು ಎಲ್ಲ ನೋಡುವಾಗ ಒಂದು ಕ್ಷಣ ನನ್ನ ಅಮ್ಮನೇ ನನ್ನ ಕಣ್ಮುಂದೆ ಬಂದ್ಬಿಟ್ರು. ಅಂದರೆ ಇವನು ತುಳಸಿಯಲ್ಲಿ ತನ್ನ ಅಮ್ಮನ ನೋಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾನ? ಇವನು ಅವಳ ಕಡೆನೇ ವಾಲ್ತಿದ್ದಾನ? ಅಭಿ ಪ್ಲೀಸ್, ಅವ್ರು ಡ್ರೈವಿಂಗ್ ಮಾಡಿದಂತೂ ನಿಜ. ಹಾಗಂತ ಚೆನ್ನಾಗಿ ಡ್ರೈವಿಂಗ್ ಮಾಡೋ ಹೆಂಗಸರೆಲ್ಲ ನಿಂಗೆ ಅಮ್ಮನ ಥರ ಕಾಣ್ತಾರಾ? ನಾನು ಹಾಗೆ ಹೇಳಲಿಲ್ಲ, ಆದರೆ ನನಗೆ ಆ ಕ್ಷಣಕ್ಕೆ ಹಾಗೆ ಅನಿಸಿದಂತೂ ನಿಜ. ಅಭಿ ಯೋಚನೆ ಮಾಡು. ಸರಿಯಾಗಿ ಸೀಟ್ ಬೆಲ್ಟೇ ಹಾಕಕ್ಕೆ ಬರದೇ ಇರುವಂಥ ತುಳಸಿ ಅಷ್ಟು ಚೆನ್ನಾಗಿ ಡ್ರೈವ್ ಮಾಡಿದ್ದಾಳೆ ಅಂದರೆ ಏನರ್ಥ? ತನಗೆ ಡ್ರೈವಿಂಗ್ ಬರುತ್ತೆ ಅನ್ನೋ ಚಿಕ್ಕ ಸುಳುವು ಕೂಡ ಬಿಟ್ಕೊಟ್ಟಿರಲಿಲ್ಲ ಇಷ್ಟು ದಿನ. ಹೌದು, ಅವತ್ತು ನಾನು ಬರ್ತ್ಡೇಲಿ ಅವ್ರ ಬಗ್ಗೆ ಅಷ್ಟು ಮಾತಾಡಬೇಕಾದ್ರೆ ಡ್ರೈವಿಂಗ್ ಬಗ್ಗೆ ಏನೂ ಹೇಳಲಿಲ್ಲ. ಅವರು ಡ್ರೈವಿಂಗ್ ಬರಲ್ಲ ಅನ್ನೋ ಥರ ಇದ್ರಲ್ಲ, ಅದು ಸುಳ್ಳು. ಇಷ್ಟಾದ ಮೇಲೂ ನಾವು ಅವಳ ಬಗ್ಗೆ ತಿಳ್ಕೊಳ್ದೇ ಇದ್ದಿದ್ದು ಏನು ಗೊತ್ತಾ? ಅವಳೆಂಥ ಚಾಲಾಕಿ ಅನ್ನೋದು.